ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಸೋಮು ಬಿರಾದಾರ್ ಮಾತನಾಡಿ ಕಚೇರಿಗಳಿಗೆ ಮತ್ತು ಕೆಬಿಜನ್ ಕಚೇರಿ ಅಧಿಕಾರಿಗಳಿಗೆ ಸಿಎನ್ ಮತ್ತು ಇ ಮುಳವಾಡ್ ಬೇಸ್ ಸ್ಕೀಮ್ ಪ್ರಾರಂಭಿಸಿ ವಿಜಯಪುರ ಜಿಲ್ಲೆಯ ಕೆರೆಗಳು ತುಂಬಲು ನೀರು ಒಯ್ದಿದ್ದೀರಾ. ಈಗ ಬಿಟ್ಟಂತ ಎ ಸ್ಕೀಮ್ ನೆರೆ ಸಂತ್ರಸ್ತರು ಆಲ್ಮಟ್ಟಿ ಭೂಮಿ ಕಳೆದುಕೊಂಡಿದ್ದಾರೆ. ಅವರಿಗೆ ಮಾಡಿದಂತ ಕೆನಾಲ್ ಎಡಭಾಗ ಕಾಲುವೆ ಇನ್ನೊಂದು 3-4 ದಿನ ನೀರು ಹರಿಸಿದರೆ ಬಿರುಕು ಬಿಟ್ಟ ಕಾಲುವೆಯ ಅಂತರ್ಜಲ ಹೆಚ್ಚಾಗುತ್ತೆ ಮತ್ತು ಬಾವಿ ಬೋರ್ಗಳು ನೀರು ಜಗ್ಗುತ್ತವೆ. ಹಾಗಾಗಿ ಇನ್ನೂ 4-5 ದಿನ ನೀರು ಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹಿಸುತ್ತಿದ್ದೇವೆ ಎಂದರು. ಮಾನ್ಯ ಜಿಲ್ಲಾಧಿಕಾರಿ ಅವರಿಗೂ ಮತ್ತು ಕೆಬಿಜೆಎನ್ಎಲ್ ಆಫೀಸ್ ಅಧಿಕಾರಿಗಳಿಗೂ ಸಿ ಮತ್ತು ಈ ಇಡುವೆ ಮುಖಾಂತರ ಏನು ಹೇಳಕತ್ತೀವಂದ್ರೆ ಮುಳವಾಡ್ ಬಿ ಸ್ಕೀಮ್ ಪ್ರಾರಂಭ ಮಾಡಿ ಬಿಜಾಪುರ ಮತ್ತು ಇಡೀ ಬಿಜಾಪುರ ಜಿಲ್ಲೆಗೆ ಕೆರೆಗಳು ತುಂಬಕ್ಕೆ ನೀರು ಒಯ್ದ್ರಿ. ಸರಿ ಆಯಿತು. ಈ ಬಿಟ್ಟಂಥ ಎ ಸ್ಕೀಮ್ ನೆರೆ ಸಂತ್ರಸ್ತರು ಅಂದ್ರೆ ಇದೇನು ಆಲ್ಮಟ್ಟಿ ಡ್ಯಾಮಿಗೆ ಭೂಮಿ ಕಳ್ಕೊಂಡಾರ ನೀರು ನಿಂದ್ರಾಕ ಅವರಿಗೆ ಮಾಡಿದಂಥ ಈ ಕೆನಾಲ್ ಎ ಸ್ಕೀಮ್ ಅಂದರೆ ಎಡಭಾಗ ಕಾಲುವೆ ಈ ಮೊನ್ನೆ ಒಂದು 5-6 ದಿವಸ ನೀರು ಹರಿಸಿರಿ. ಈಗ ಸುಮಾರು ಒಂದು 20 ದಿವಸದಿಂದ 15-20 ದಿವಸದಿಂದ ಈಗ ಏನು ಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಇನ್ನೊಂದು 3-4 ದಿವಸ 4-5 ದಿವಸ ನೀರು ಹರಿಸಿದ್ರಿ ಅಂದ್ರೆ ಮಳೆ ಆಗಲಿಲ್ಲ. ಅದಕ್ಕಾಗಿ ದನಕರಿಗೆ ಮತ್ತು ಇದೇನು ಬಿರುಕಳಿ ಬಿಟ್ಟತ್ತಲ್ಲ ಈ ಕಾಲುವೆ ಇದರ ಮುಖಾಂತರ ಅಂತರ್ಜಲ ಹೆಚ್ಚಾಕತಿ, ಬಾಯಿ ಮತ್ತು ಬೋರ ಸ್ವಲ್ಪ ನೀರು ಜಗ್ಗಾಡ್ತಾವ ಹೇಳಿ ಅದಕ್ಕಾಗಿ ಸುಮಾರು ಇನ್ನೊಂದು 4-5 ದಿವಸ ನೀರು ಬಿಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವೊಂದು ಆಗ್ರಹ ಮಾಡಾಕತ್ತೇವು. ಇವತ್ತು ಮಟ್ಯಾಳ ಆಫೀಸಲ್ಲಿ, ಇವತ್ತು ಆಲ್ಮಟ್ಟಿ ಆಫೀಸಲ್ಲಿ ಈ ಇಡುವೆ ಮುಖಾಂತರ ನಾವು ಎಚ್ಚರಿಕೆ ಕೊಡಾಕತ್ತೇವೆ. ನೀವು ಏನಾರ ಆ ಬಂದ್ ಮಾಡೋಕ್ಕಿಂತ ಮೊದಲು ನಮ್ಮ ನೀರು ಹರಿಸ್ಬೇಕು. ಈ ಕಾವಲಿಗೆ ಕೂಡ ಹರಿಸ್ಬೇಕು. ಈಗ ಏನು ಮುಳವಾಡ್ ಏತ್ ನೀರಾವರಿ ಸಂಪೂರ್ಣ ಚಾಲು ಐತಿ. ಅದರೊಳಗೆ ಇದೊಂದು ಎಡಭಾಗ ಕಾವಲಿ ಎ ಸ್ಕೀಮ್ ವೇಸ್ಟೇಜ್ ಕೆನಾಲ್ ಅಂತ ಕರಿತೀರಿ ನೀವು. ಈ ಕಾವಲಿಗೆ ಕೂಡ ನೀವು ನೀರು ಹರಿಸ್ಬೇಕು. ಅಂದರೆ ಏನೈತಿ ದನ ಕರ ಮತ್ತು ಮನುಷ್ಯರಿಗೆ ಇನ್ನೊಂದು 4-5 ದಿವಸ ನೀರು ಹರಿಸಿದ್ರಿ ಅಂದ್ರೆ ಒಂದು ಭಾಳ ಒಳ್ಳೇದಾಕತಿ. ಇಲ್ಲಾಂದ್ರೆ ನಾವು ಮತ್ತೆ ಬಂದು ಕುಂದ್ರುವಂಥದ್ದು ಸಂದರ್ಭ ಆಗಬಾರ್ದು ಅಂತೇಳಿ ಈ ಇಡುವೆ ಮುಖಾಂತರ ಹೇಳಾಕತ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.